ವಿದ್ಯಾರ್ಥಿಗಳಿಗಾಗಿ ಅಪರೂಪದ ಅಕ್ಷರ ಜಾತ್ರೆ. ಪೂರ್ವಭಾವಿ ಸಭೆಯಲ್ಲಿ ಹಿರಿಯ ವೈದ್ಯ ಡಾ. ಜಿ.ಕೆ. ಕಾಳೆ ಮಾಹಿತಿ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ಲ ಪಟ್ಟಣದ ಶ್ರೀ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹಾಲಕೆರೆ ಗ್ರಾಮದ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿಯವರ ಸಂಕಲ್ಪದಂತೆ ವಿದ್ಯಾರ್ಥಿಗಳಿಗಾಗಿ, ಪಾಲಕರಿಗಾಗಿ ಪಟ್ಟಣದ ಅನ್ನದಾನ ವಿಜಯ ವಿದ್ಯಾ ಪ್ರಸಾರಕ ಸಮಿತಿಯ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಡಿಸೆಂಬರ್ 29-30ರಂದು 2 ದಿನಗಳ ಅಕ್ಷರ ಜಾತ್ರೆ ಕಾರ್ಯಕ್ರಮ ನಡೆಯಲಿದೆ ಎಂದು ಬಸವೇಶ್ವರ ಪ್ರಾಥಮಿಕ ಶಾಲೆಯ ಚೇರ್ಮನ್ ಹಾಗೂ ಹಿರಿಯ ವೈದ್ಯ ಡಾ. ಜಿ.ಕೆ. ಕಾಳೆ ಹೇಳಿದರು. ಅಕ್ಷರ ಭಾರತ ಪ್ರತಿಷ್ಠಾನ ಗದಗ ಹಾಗೂ ಅನ್ನದಾನೇಶ್ವರ ಸಂಸ್ಥಾನಮಠ ಹಾಲಕೆರೆ ವತಿಯಿಂದ ನಡೆಯುವ ಅಕ್ಷರ ಜಾತ್ರೆ 2025ರ ಅಂಗವಾಗಿ ಪ್ರಚಾರ ಸಮಿತಿಯಿಂದ ಕೋಡಿಕೊಪ್ಪದ ಶ್ರೀಮಠದಲ್ಲಿ ಗುರುವಾರ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂಗಸಂಸ್ಥೆಯ ಎಲ್ಲಾ ಮಕ್ಕಳಿಗೆ ಸಂಪೂರ್ಣ ಶೈಕ್ಷಣಿಕ ಜ್ಞಾನವನ್ನು ಒದಗಿಸುವುದು, ಸ್ಪರ್ಧಾತ್ಮಕ ಭಾವನೆ ಬೆಳೆಸುವುದು ಹಾಗೂ ಅವರಲ್ಲಿನ ಪ್ರತಿಭೆಯನ್ನು ಹೊರಹಾಕುವುದು ಅಕ್ಷರ ಜಾತ್ರೆಯ ಮೂಲ ಉದ್ದೇಶವಾಗಿದೆ. ನರೇಗಲ್, ಗಜೇಂದ್ರಗಡ, ಗದಗ, ಬೇಲೂರು, ಹನುಮಸಾಗರ, ಕುಷ್ಟಗಿ, ನೀಡಗುಂದಿ, ಹಾಲಕೆರೆ, ಹೊಸಪೇಟೆ ಸೇರಿದಂತೆ ವಿವಿಧ ಕಡೆ ಇರುವ ಅಂಗ ಸಂಸ್ಥೆಗಳ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ. ಅವರಿಗೆ ವಸತಿ, ಊಟ ವ್ಯವಸ್ಥೆ ಮಾಡಲಾಗಿದೆ. ದೇಶಿ ಕಲೆಗಳ ಪ್ರದರ್ಶನ, ಕೈಗಾರಿಕಾ ಮತ್ತು ವೈಜ್ಞಾನಿಕ ಪ್ರಯೋಗಗಳ ಪ್ರದರ್ಶನ, ಆಹಾರ ಮೇಳ, ಉದ್ಯೋಗ ಮೇಳ, ತಾರಾಲಯ ವೀಕ್ಷಣೆ ಸೇರಿದಂತೆ ಅನೇಕ ಉಪಯುಕ್ತ ಚಟುವಟಿಕೆಗಳು ಮಕ್ಕಳಿಂದಲೇ ನಡೆಯಲಿವೆ. ಹೆಸರಾಂತ ಸಾಧಕರಿಂದ 2 ವೇದಿಕೆಗಳಲ್ಲಿ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಸಾವಿರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅಕ್ಷರದ ತೇರು ಎಳೆಯಲ್ಪಡಲಿದೆ ಎಂದು ಮಾಹಿತಿ ನೀಡಿದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ ದೊಡ್ಡಮೇಟಿ ಮಾತನಾಡಿ, ಕಳೆದ ವರ್ಷವೇ ಇದನ್ನು ನೆರವೇರಿಸಲು ಶ್ರೀಗಳವರು ನಿರ್ಧರಿಸಿದ್ದರು. ಆದರೆ ಕೆಲವಷ್ಟು ತಾಂತ್ರಿಕ ಕಾರಣಗಳಿಂದ ಈ ಕಾರ್ಯ ಸಾಧ್ಯವಾಗಿರಲಿಲ್ಲ. 3 ತಿಂಗಳಿಂದ ಸಮಿತಿಗಳನ್ನು ರಚನೆ ಮಾಡಿ ಸಿದ್ಧತೆ ನಡೆದಿದೆ. ಮಕ್ಕಳಿಗೆ ಕರಡಿ ಮಜಲು, ಜೋಗುತಿ ನೃತ್ಯ, ಗೋರಪ್ಪನ ನೃತ್ಯದಂಥ ಅನೇಕ ಕಲೆಗಳ ತರಬೇತಿ ನೀಡಲಾಗಿದೆ. ಇದೊಂದು ಅಪರೂಪದ ಜಾತ್ರೆಯಾಗಿರಲಿದೆ ಎಂದರು. ಪ್ರಾಚಾರ್ಯ ವೈಸಿ ಪಾಟೀಲ, ಪದವಿ ಪ್ರಾಚಾರ್ಯ ಎಸ್.ಜಿ. ಕೇಶನ್ನವರ್, ಶಾಲೆ ಮುಖ್ಯ ಶಿಕ್ಷಕ ಸಂಗಮೇಶ ಹುಲಗೇರಿ ಮಾತನಾಡಿದರು. ಈ ವೇಳೆ ಪ್ರಚಾರ ಸಮಿತಿಯ ಅಧ್ಯಕ್ಷ ಎ.ಪಿ. ಗಾಣಿಗೇರ, ಆಡಳಿತ ಮಂಡಳಿ ಸದಸ್ಯ ನಿಂಗನಗೌಡ, ಲಕ್ಕಂಗೌಡ್ರ, ಸಿಐ ಮರಡಿಮಠ, ವಿವಿಧ ಅಂಗಸಂಸ್ಥೆಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ವರದಿ ಬಸವರಾಜ ಜೋಳದ, ಚೈತನ್ಯ ನ್ಯೂಸ್ 24 ಗದಗ. ಅದು ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಮಕ್ಕಳಾಗಿರ್ಬೋದು, ಪ್ರೌಢಶಾಲಾ ಮಕ್ಕಳು, ಕಾಲೇಜು ಮಕ್ಕಳು ಕೂಡ ಅದನ್ನು ಉಪಯೋಗ ತಗೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಮೇಡಮ್ ಅವ್ರು ಹೇಳ್ದಂಗೆ ಅದು ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ಒಂದು ಥೇಮ್ ಇಟ್ಕೊಂಡ ಇಲ್ಲಿ ಎಲ್ಲ ರಾಜ್ಯಗಳ ವೇಷಭೂಷಣಗಳನ್ನು ಧರಿಸಿರ್ತಕ್ಕಂಥವ್ರು ಇಲ್ಲಿ ನಾಡಗೀತೆ ಒಳಗೆ ಅವ್ರು ಪ್ರದರ್ಶನ ಮಾಡ್ತಾರೆ, ನಾಡಗೀತೆ ಒಳಗೆ ಇರ್ತಾ ಇದ್ದಾರೆ. ಈ ಒಂದು ಇಡೀ ಗ್ರೌಂಡಲ್ಲಿ ಆ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಪರಮ ಪೂಜ್ಯ ಶ್ರೀಗಳು ಪತ್ರಿಕಾ ಮಾಧ್ಯಮದ ಸಮಸ್ತ ಬಳಗರು ಹಾಗೂ ಎಲ್ಲ ಪ್ರಾಚಾರ್ಯರು ಹಾಗೂ ಎಲ್ಲ ವಿವಿಧ ನಾವು ಬರ್ತೀವಿ ಕಾರ್ಯಕ್ರಮಕ್ಕೆ ಬರಂಗಿಲ್ಲ. ಆರು ಕೆಲವು ಸಂದರ್ಭದೊಳಗೆ ನಮಗೂ ಏನಾರ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕಂದ್ರೆ ನೀವು ಸುದ್ದಿ ಸಲ್ಲಿಸಿ ಇಂದು ಏನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ, ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನೆಚ್ಚಿನ ಹಿರಿಯರಾಗಿರ್ತಕ್ಕಂತಹ ಡಾಕ್ಟರ್ ಜಿ.ಕೆ. ಕಾಳೆಯವರೇ, ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ರವೀಂದ್ರನಾಥ ದೊಡ್ಡಮೆಟ್ಟಿಯವರೇ, ಹಾಗೆಯೇ ಪ್ರಚಾರ ಸಮಿತಿ, ಒಟ್ಟಾರೆ ಈ ಅಕ್ಷರ ಜಾತ್ರೆಯ ಪ್ರಚಾರ ಸಮಿತಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆ ಜಾತ್ರೆಯನ್ನು ನಡೆಸಿಕೊಂಡು ಹೋಗ್ತಕ್ಕಂತಹ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂತಹ ಎ.ಪಿ. ಗಾಣಿಗೇರ್ ಅವರೇ, ಹಾಗೆ ಹಿರಿಯರಾಗಿರ್ತಕ್ಕಂಥ ಮರಡಿಮಠ ಸರ್ ಅವರೇ ಮತ್ತು ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರುವ ನಿಂಗನಗೌಡ, ಲಕ್ಕನಗೌಡ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತೂ ಅಂಗ ಸಂಸ್ಥೆಗಳ ಮುಖ್ಯಸ್ಥರೇ, ಸಿಬ್ಬಂದಿ ವರ್ಗದವರೇ, ಉಪನ್ಯಾಸಕರೇ ಹಾಗೂ ನನ್ನ ಪತ್ರಿಕಾ ಬಳಗದ ಯಾವತ್ತೂ ಮಿತ್ರರೇ, ಇದು 2 ವರ್ಷಗಳಿಂದ ಇದು ಒಂದು ರೀತಿ ಒಳಗೆ ಚಾಲನೆಯನ್ನು ಕೊಟ್ಕೊಂಡು ಬಂದಂಥ ಕಾರ್ಯ. ಇದು ಇವತ್ತೇ ನಿರ್ಮಾಣ ಆದದ್ದು, ನಾಳೆನೇ ಕಾರ್ಯಕ್ರಮ ಆಗ್ತಕ್ಕಂಥದ್ದೇನಲ್ಲ. ಇದ್ರ ಬಗ್ಗೆ ಸರಿ ಜಾತ್ರೆ ಒಳಗಿನ ಪೂಜ್ಯರು ಇದನ್ನ ಅಕ್ಷರ ಜಾತ್ರೆ ಅಂತಕ್ಕಂಥ ಅನ್ಕೊಂಡಂತ ಒಂದು ಕಾನ್ಸೆಪ್ಟ್ ಅನ್ನು ಮೊದಲಿಗೆ ಅಲ್ಲಿ ಕೊಟ್ಟರು. ಆಮೇಲೆ ಅದ್ರ ಅಡಿ ಒಳಗೆ ನಾವು ವಿವಿಧ ಕಾರ್ಯಕ್ರಮಗಳು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಆಗ ಅದಕ್ಕೆ ಮೂರ್ತ ರೂಪ ಬಂದದ್ದು ಈ ತಿಂಗಳು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ನಿಮ್ಮೆಲ್ಲ ಕೇಳಿದ್ರಿ
ಅದ್ರಾಗ ಗ್ರಾಮೀಣ ಅಂತಸ್ತತ್ವ, ಆಮೇಲೆ ಸಾಂಸ್ಕೃತಿಕ ಈ ನೃತ್ಯ ಇವೆಲ್ಲ ಕಲ್ಪನೆ, ಸಾಂಸ್ಕೃತಿಕ ಈ ಕಲೆ ಮತ್ತು ಸಾಹಿತ್ಯ ಇವೆಲ್ಲ ಸಮ್ಮೇಳನ ಆಗಿದೆ. ಇವೆಲ್ಲ ನಮ್ಮ ಮಕ್ಕಳಿಗೆ ಅವ್ರ ಮನಸ್ಸಿನಲ್ಲಿ ಹುಟ್ಟಬೇಕು, ಅವರಿಂದ ಅವ್ರ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ನೈತಿಕ ಮೌಲ್ಯಗಳನ್ನು ನಾವು ಬರೀ ಹೇಳುವುದಲ್ಲ, ಮಕ್ಕಳಿಗೆ ಅವರಿಂದ ಅವರಲ್ಲಿ ಅಳವಡಿಸ್ಬೇಕು ಅಂತ ಅವರಲ್ಲಿ ಹಚ್ಚೊತ್ತಬೇಕು ಅಂಥ ಒಂದು ಘಟನೆಗಳನ್ನು ಸ್ಟೇಜಿಂಗ್ ಮೇಲೆ ಹೊಸ ಒಂದು ಅವ್ರ ವ್ಯಕ್ತಿತ್ವದೊಳಗೆ ಹೊಸ ಎಡಿಷನ್ ಬರುವಂಗೆ ಮಾಡಬೇಕು. ಇವುಗಳ ಒಂದು ಭಾಳ ಹೆಚ್ಚಾಗಿ ಭಾಳ ಸರಿ ಅರುಣ್ ಕುಲಕರ್ಣಿ ಅವರು ಹೇಳ್ದಂಗೆ ಅದು ಏನು ವ್ಯವಸ್ಥೆ ಮಾಡೋಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲ ಆಫ್ ದ ರೆಕಾರ್ಡ್. ಒಂದು ಅನಿಸಿಕೆ, ಬೆತ್ತದವರು ಇವತ್ತು ಇಲ್ಲಿ ಈ ಸಂಸ್ಥೆಯನ್ನು ಮಾಡಿದ್ದಿಲ್ಲ ಅಂದ್ರೆ ನಾನು ಈ ಜಾಗದಲ್ಲಿ ಇರ್ತಿದ್ದಿಲ್ಲ, ನೀವೇ ಇರಬೇಕು. ಕೆಲವರು ಇಲ್ಲಿ ಬದುಕು ಕಟ್ಕೊಂಡಿದ್ದೀರಾ, ಕೆಲವರು ಇದರಿಂದ ಏನೇನೋ ಆಗಿದೆ. ಸೊ ಇದನ್ನ ಮತ್ತಿಷ್ಟು ಬೆಳೆಸಬೇಕು ಅಂತ ತಿಳ್ಕೊಂಡು ಈಗಿನ ಶ್ರೀಗಳು ಸಂಕಲ್ಪ ಮಾಡಿದ್ದಾರೆ. ಸುಮಾರು 89ರಲ್ಲಿ ನಾವೇನು ಬಸವೇಶ್ವರ ಪ್ರೈಮರಿ ಮಾಡಿದ್ರು, ನಮ್ಮ ಅಭಿನವವನ್ನು ನಾನು ಅವಾಗ ಅವರು ಡಮಣಿ ಗಾಡಿ ಮಾಡೋಣ. ಮೊನ್ನೆ ಸಿರ್ಸಿ ಮೇಡಮ್ ಅಂತ ಹೋದ ವರ್ಷ ಈ ಗಾಡಿ ಯಾಕೋ ರಿಪೇರಿ ಮಾಡ್ಬೇಕಂತ ಮೊದಲು ಮಾಡಿದ್ವಿ, ಏನಾಗ್ತದೆ ನೋಡಿ. ಈ ಎಷ್ಟು ಸರ್ಪ್ರೈಸಿಂಗ್ ಅಂದ್ರೆ ನಾಳೆ ಜಾತ್ರೆ ಮಾಡೋದು ಅದೇ ಗಾಡಿ, ಬಹುಶಃ ಒಂದು ಮಾಸ್ಟ್ ಇಟ್ಕೊಂಡು ಅದರದೇ ಒಂದು ತೇರ್ ಮಾಡ್ತಾರಂತ ತಿಳ್ಕೊಂಡು ಅದೊಂದು ಅಭಿಮಾನದಿಂದ ಹೇಳಿದ್ರು. ಇಟ್ಸ್ ಅ ಮೊನ್ಯುಮೆಂಟ್. ನಾವು ಮುದ್ದ ಬಿಟ್ಟಿವಿ ಅದಕ್ಕೊಂದು ಮತ್ತೆ ಇವ್ರ ಪಾಪ ಅದಕ್ಕೊಂದೇನು ಶೆಲ್ಟರ್ ಮಾಡಿ ಅದು ಏನು ಕೆಲ್ಲಾರ ನೋಡ್ಕೊಂಡು ನಾವು ಪ್ಲಾಂಟೋರಿಯಂ ನೋಡ್ಬೇಕಾದ್ರೆ ಗದಗ ಹೋಗ್ಬೇಕು. ಅದೊಂದು ರೆಡಿಮೇಡ್ ಇದೆ, ಇನ್ನೂ ಅದು ರೆಡಿ ಆಗಿಲ್ಲ. ಸೊ ನಾವು ಭಾಳ ಇದೆ. ನಾವೆಲ್ಲರೂ ಕೂಡಿ ಇದನ್ನು ಯಶಸ್ವಿ ಮಾಡೋಣ ನಮ್ಮಲ್ಲಿ ಕಳ್ಕೊಂಡು ಕೇಳ್ಕೊಂಡು ನಾನು